ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉಷಾ 450 ಅಥವಾ 550 ಮೆಷಿನಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಅದೇನಂತ ಹೇಳಿದ್ರೆ ಬಾಬಿನ್ ಥ್ರೆಡ್ ಗಂಟು ಕಟ್ಕೊಳ್ಳುತ್ತೆ. ಕೆಲವೊಂದು ಸಲ ಮೆಷಿನ್ ಸ್ಟ್ರಕ್ ಆಗುತ್ತೆ. ಹಾಗೆ ಪವರ್ ಆಫ್ ಮಾಡೋದಕ್ಕೆ ಅದು ಇನ್ಸ್ಟ್ರಕ್ಷನನ್ನು ಕೊಡುತ್ತೆ. ಫ್ರೇಮನ್ನು ಯಾವ ಸೈಡಿಂದ ಲಿಫ್ಟ್ ಮಾಡೋದಕ್ಕಾಗತ್ತಾ ಆ ಸೈಡಿಂದ ಲಿಫ್ಟ್ ಮಾಡಿ ಒಂದು ದೊಡ್ಡ ಸಿಸರಿಂದ ಅಥವಾ ಒಂದು ಎಕ್ಸೋ ಬ್ಲೇಡ್ ತಗೊಂಡು ಆ ಗಂಟನ್ನು ನಿಧಾನಕ್ಕೆ ಜಾಗ್ರತೆಯಾಗಿ ಕಟ್ ಮಾಡಬೇಕು. ಈ ಥರ ಗಂಟು ಕಟ್ಕೊಳ್ಳುವ ಮೊದಲೇ ಮೆಷಿನಿನ ಸೌಂಡ್ ಹಾರ್ಡ್ ಆಗಿರುತ್ತೆ. ಮೆಷಿನಿನ ಸೌಂಡ್ ಚೇಂಜ್ ಆಗುತ್ತೆ. ಆಗ ಇಮಿಡಿಯೇಟಾಗಿ ಮೆಷಿನನ್ನು ಸ್ಟಾಪ್ ಮಾಡಬೇಕು. ಹಾಗೆ ಏನೇ ಸೌಂಡಲ್ಲಿ ವೇರಿಯೇಷನ್ ಬಂದರೂ ಕೂಡ ಇಮಿಡಿಯೇಟ್ ಮೆಷಿನನ್ನು ಸ್ಟಾಪ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಗಂಟು ಕಟ್ಕೊಳ್ಳೋದನ್ನು ಕಡಿಮೆ ಮಾಡ್ಬೋದು. ನಾನು ಕಟ್ ಮಾಡಿರೋದು ವಿಡಿಯೋದಲ್ಲಿ ಕವರ್ ಆಗಿಲ್ಲ ಫ್ರೆಂಡ್ಸ್. ದೊಡ್ಡದಾದ ಶಾರ್ಪ್ ಇರುವಂತಹ ಸಿಸರನ್ನು ಯೂಸ್ ಮಾಡಿ ಈಸಿ ಆಗುತ್ತೆ. ಇದು ಯಾಕಾಗತ್ತೆ ಅಂತ ಹೇಳಿದರೆ ಕೆಲವೊಂದು ಸಲ ಬಾಬಿನ್ಗೆ ಫುಲ್ ಥ್ರೆಡನ್ನು ವೈಂಡ್ ಮಾಡಿಕೊಂಡ್ರೆ ಆಗುತ್ತೆ. ಬಾಬಿನ್ ವೈಂಡಿಂಗ್ ಸ್ವಲ್ಪ ಲೂಸ್ ಆಗಿದೆ ಅಂತ ಹೇಳಿದ್ರು ಆಗುತ್ತೆ. ಎಕ್ಸಾಕ್ಟ್ ಆದ ರೀಸನ್ ನನಗೂ ಸಹ ಗೊತ್ತಿಲ್ಲ. ಆಮೇಲೆ ಫ್ರೇಮನ್ನು ತೆಗೆದು ಈ ಕ್ಯಾಪನ್ನೆಲ್ಲ ತೆಗೆದು ಗಂಟೆಲ್ಲ ಇದ್ದರೆ ಥ್ರೆಡ್ಗಳನ್ನೆಲ್ಲ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಡಿ ಗಂಟು ಕಾಣಿಸ್ತಾ ಇದೆ ನೋಡಿ, ಸಣ್ಣ ಗಂಟು ಕಟ್ಕೊಂಡಿದೆ ಅಷ್ಟೇ. ನಾನು ಇಮಿಡಿಯೇಟ್ ಮೆಷಿನನ್ನು ಆಫ್ ಮಾಡಿದೆ ಸೌಂಡ್ ವೇರಿಯೇಷನ್ ಆದ ತಕ್ಷಣ. ಹಾಗೆ ಈ ನೀಡಲ್ ಪ್ಲೇಟನ್ನು ಕೂಡ ರಿಮೂವ್ ಮಾಡಿ ಬಾಬಿನ್ ಕೇಸನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಗಂಟು ಕಟ್ಕೊಂಡಿದೆ ಅಂತ ಹೇಳಿದರೆ ಅಲ್ಲಿ ಒಂದು ಕೆಳಗಡೆ ಹೋಲ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕೂಡ ಗಂಟುಗಳೆಲ್ಲ ಇರುತ್ತೆ. ಕೆಲವೊಂದು ಸಲ ಮೆಷಿನನ್ನು ಆಫ್ ಮಾಡಿಕೊಂಡು ವಾಪಸ್ ಆನ್ ಮಾಡಬೇಕು. ಡಿಸೈನ್ ಎಲ್ಲಿ ಸ್ಟಾಪ್ ಆಗಿದೆ ಅಲ್ಲಿಂದನೇ ನೆಕ್ಸ್ಟ್ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಡಿಸೈನ್ ಹೋಗಿಬಿಡತ್ತೆ ಅಂತೇಳಿ ಟೆನ್ಷನ್ ಮಾಡಬೇಕಾಗಿಲ್ಲ. ಹಾಗೆಯೇ ಎಂಬ್ರಾಯ್ಡ್ರಿ ಮಾಡುವಂತಹ ಕ್ಲೋತ್ ತುಂಬ ತೆಳುವಾಗಿದ್ದರೂ ಕೂಡ ಈ ಥರ ಆಗುತ್ತೆ. ಕ್ಲೋತ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಕೆಲವೊಂದು ಸಲ ಆಗುತ್ತೆ. ಫ್ರೇಮ್ಗೆ ಕ್ಲೋತನ್ನು ಟೈಟಾಗಿ ಫಿಕ್ಸ್ ಮಾಡಿಲ್ಲ ಅಂತ ಹೇಳಿದ್ರು ಆಗ್ಬೋದು. ಈ ಥರ ಕ್ಲೋತ್ನ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬ್ಯಾಕ್ ನೆಕ್ ಡಿಸೈನ್ ಮಾಡುವಾಗ ಗಮ್ ಕ್ಯಾನ್ವಾಸನ್ನೇ ಹಾಕ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಪೇಪರ್ ಕ್ಯಾನ್ವಾಸ್ ಆದರೆ ಬೇಗ ಹರಿದು ಬಿಡುತ್ತೆ. ಬಟ್ ಗಮ್ ಕ್ಯಾನ್ವಾಸ್ ಆದರೆ ಏನಾಗಲ್ಲ. ಕ್ಲೋತ್ ಕೂಡ ಕೆಲವೊಂದು ಸಲ ಹರಿದೋಗುತ್ತೆ. ರಿಮೈನಿಂಗ್ ಥ್ರೆಡ್ಗಳನ್ನೆಲ್ಲ ತೆಗೆದು ಡಿಸೈನನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಎಲ್ಲಿ ಥ್ರೆಡ್ ಸ್ಟ್ರಕ್ ಆಗಿದೆ ಅಲ್ಲಿ ಇರುವಂತಹ ಗಂಟುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಒಂದು ಸಣ್ಣ ಸಿಸರಿಂದ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಸಪೋಸ್ ಕ್ಲೋತ್ ಹರಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸೇಮ್ ಕ್ಲೋತನ್ನು ಒಂದು ಪೀಸನ್ನು ತಗೊಂಡು ಪೇಸ್ಟ್ ಮಾಡಿ ಅಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡಬೇಕು. ಕ್ಯಾನ್ವಾಸನ್ನು ಕೂಡ ಜೊತೆಗೆ ಪೇಸ್ಟ್ ಮಾಡಿದರೆ ಬೆಟರು. ಆಮೇಲೆ ಅದನ್ನು ಡಿಸೈನಿಂದ ಕವರ್ ಮಾಡ್ಕೊಳ್ಳಿ. ಆಗ ಏನೂ ಪ್ರಾಬ್ಲಮ್ ಆಗಲ್ಲ. ಗಮ್ ಹಾಕಿ ಕ್ಲೋತನ್ನು ಸ್ಟಿಕ್ ಮಾಡಿ ಅದು ಒಣಗಿದ ಮೇಲೆ ಡಿಸೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಹೊತ್ತು ಬಿಟ್ಟ ನಂತರ ಕೆಲವೊಂದು ಸಲ ಕ್ಲೋತ್ ಜಾರಿದ ಹಾಗೆ ಆಗುತ್ತೆ ಫ್ರೇಮಿಂದ ಅಥವಾ ಮುದ್ದೆ ಕಟ್ಕೊಳ್ಳುತ್ತೆ. ಆಗ ಅದನ್ನು ಸರಿ ಮಾಡಿಕೊಂಡು ಸ್ಟಿಚಸನ್ನೆಲ್ಲ ನೋಡಿಕೊಂಡು ಡಿಸೈನನ್ನು ಕಂಟಿನ್ಯೂ ಮಾಡಬೇಕು. ನನ್ನ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.